ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನು ನೀಡುವ ಲೀಲಾವತಿ ಕೆ. ಕುಲಕರ್ಣಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ಜಾಂಪಣ್ಣ ಆಶಿಹಾಳ್. ಇವತ್ತಿನ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ಒಬ್ಬ ವಯೋವೃದ್ಧ ಮಹಿಳೆ ಲೀಲಾವತಿ ಕೆ. ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಲೀಲಾವತಿ ಅವರೇ. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಿಮಗೆ? ನನಗೆ 76 ಆಯಿತು. 76 ಅಂತಂದರೆ ಆಕಾಶವಾಣಿಗೆ ಈಗ 90 ವರ್ಷಗಳು. ಅದರ ಸಂಭ್ರಮದಲ್ಲಿ ಆಕಾಶ ಬುಟ್ಟಿ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಿ. ಹೌದು. ರೇಡಿಯೋ ಕೇಳೋದೆಲ್ಲ ಯಾವಾಗ ಶುರು ಆಗಿತ್ತು? ರೇಡಿಯೋ ಕೇಳೋದು ನನಗೆ ಬಾಲ್ಯದಿಂದ ಹವ್ಯಾಸ ಇತ್ತು, ಆದರೆ ನಮ್ಮ ಮನೆಯಲ್ಲಿ ರೇಡಿಯೋ ಇರಲಿಲ್ಲ. ನನ್ನ ಹವ್ಯಾಸ ನೋಡಿ ಮದುವೆ ಆಗಿ ಬಂದ ಮೇಲೆ 66ನೇ ಇಸ್ವಿ ಮದುವೆ ಆಗಿ ನಾನು ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಮನೆಯವರ ಸ್ನೇಹಿತರೊಬ್ಬರು ತುಂಬ ವಿಶ್ವಾಸಪೂರ್ವಕವಾಗಿ ನಿನ್ನ ಹೆಂಡತಿಗೆ ಈ ಬೆಂಗಳೂರು ಭಾಷೆ ಬರೋದಿಲ್ಲ, ಹೊತ್ತು ಹೆಂಗೆ ಕಳಿಬೇಕು, ಅದಕ್ಕೆ ನಮ್ಮ ಮನೇಲಿ ಒಂದು ರೇಡಿಯೋ ಇದೆ ಕೊಡ್ತೀನಿ, ನೀನು ಇನ್ನೊಂದು ರೇಡಿಯೋ ತೊಗೊಳ್ಳೋವರೆಗೂ ನಿಮ್ಮ ಮನೆಗೆ ಇಟ್ಕೊಪ್ಪ ಪರವಾಗಿಲ್ಲ ಅಂತ ಕೊಟ್ಟರು. ನಾನು ಗುಲ್ಬರ್ಗ ಬಿಟ್ಟು ಅತ್ತಿತ್ತ ಹೋದವಳೇ ಅಲ್ಲ. ನೀವು ಗಮನಿಸ್ತಿರ್ಬಹುದು, ಈಗೂ ನಾನು ಬೆಂಗಳೂರಿಗೆ ಬಂದು 60 ವರ್ಷ ಆದರೂ ಕೂಡ ನನಗೆ ಉತ್ತರ ಕರ್ನಾಟಕದ ಭಾಷೆನೇ ಬರುತ್ತೆ, ಅಭ್ಯಾಸ. ಅಲ್ಲ, ಪ್ರತಿಯೊಬ್ಬರು ಯಾವುದೇ ಭಾಗದಿಂದ ಇನ್ನೊಂದು ಭಾಗಕ್ಕೆ ಅವರು ಹೋದಾಗ ಅಲ್ಲಿಯ ಭಾಷೆಯ ಪ್ರಭಾವ ಆಗತ್ತೆ ಒಂದು, ಮತ್ತು ತಮ್ಮದು ಮೂಲ ಭಾಷೆ ಅದು ಆವಾಗಿವಾಗ ನನ್ನ ನಡುವೆ ಸುಳಿತಾನೆ ಇರ್ತದೆ. ಯಾವ್ಯಾವುದೋ ಕೆಲವು ಪದಗಳು ಬರ್ತಾ ಇರ್ತವೆ. ಹೌದು. ಆಕಾಶವಾಣಿ ಪ್ರಾದೇಶಿಕವಾಗಿ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳ ಮೂಲಕವಾಗಿ ಆ ಭಾಗದ ಒಂದು ಸಂಸ್ಕೃತಿ ಸಾಹಿತ್ಯ ಎಲ್ಲವನ್ನೂ ಪರಿಚಯ ಮಾಡ್ತದೆ ಅವ್ರ ಭಾಷೆನಲ್ಲಿನೇ. ಧಾರವಾಡದ ಆಕಾಶವಾಣಿ ಭಾಷೆ ಸ್ವಲ್ಪ ಬದಲಾವಣೆ ಆಗಿರ್ತದೆ, ರಾಯಚೂರದ್ದು ಬೇರೆ ಆಗತ್ತೆ, ಗುಲ್ಬರ್ಗ ಬೇರೆ ಆಗತ್ತೆ, ಮಡಿಕೇರಿ ಈ ಕಡೆ ಬೆಂಗಳೂರು ಎಲ್ಲವೂ ಬೇರೆ ಬೇರೆ ಆಗ್ತಿರ್ತವೆ. ಹೌದು. ಅಂದ್ರೆ ಎಲ್ಲರ ಒಂದು ಏಳಿಗೆ ಯಾವುದೇ ಭಾಷೆ ಇರಬಹುದು, ಅದನ್ನ ಬೆಳಕಿಗೆ ತರಬೇಕು ಅನ್ನೋದೇ ಆಕಾಶವಾಣಿಯ ಉದ್ದೇಶ. ಅವಕಾಶ ಕೊಡಬೇಕು, ಒಂದು ವೇದಿಕೆ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ. ಈಗ ಲೀಲಾವತಿ ಅವರಿಗೆ ಒಂದು ವೇದಿಕೆ ಕೊಡಬೇಕು ಆಕಾಶವಾಣಿ ಅಂದ್ರೆ, ಯಾವ ವೇದಿಕೆ ನಿಮಗೆ ಸೃಷ್ಟಿಯಾಯಿತು? ಇಲ್ಲಿ ಹೇಗೆ ಬಂದ್ರಿ ಆಕಾಶವಾಣಿಗೆ? ನನಗೆ ಚಿಕ್ಕ ಹುಡುಗಿ ಇದ್ದಾಗಿಂದನೂ ಬರವಣಿಗೆಯಲ್ಲಿ ತುಂಬ ಆಸಕ್ತಿ. ಶಾಲೆಯಲ್ಲಿ ಡಿಬೇಟ್ ಕಾಂಪಿಟೇಷನ್ ಇದ್ದರೆ ನನ್ನೇ ಮೊದಲು ಆರಿಸೋರು, ನೀನು ಬರೀ ಲೀಲಾ, ನೀ ಬರೀ. ಬರವಣಿಗೆ ಏನು ಬರೀತಿದ್ದೆ ಅಂದರೆ ಅವಾಗ ಹೆಚ್ಚು ಕಡಿಮೆ ಒಂದೇ ಥೀಮ್ ಇರ್ತೀವಿ, ನೀವು ದೊಡ್ಡವರಾದ್ಮೇಲೆ ಏನಾಗಬೇಕಂತೀರಿ. ಹೌದು, ಕೇಳ್ತಿದ್ರು ಅವಾಗ. ನಾನು ದೊಡ್ಡವರಾದ್ಮೇಲೆ ನಾನು ಡಾಕ್ಟರ್ ಆಗಬೇಕು ಅನ್ನೋದೊಂದು ನನಗೆ ಹುಚ್ಚು. ಹೆಂಗೆ ಡಾಕ್ಟರ್ ಕಡೆ ಹೋಗಿ ಹೋಗಿ ದೇವರ ದಯದಿಂದ ನಾ ಇವತ್ತಿನ ನಾನು ಡಾಕ್ಟರ್ ಕಡೆ ಹೋಗಿಲ್ಲ. ನಂಬ್ತಿರೋ ಬಿಡ್ತಿರೋ, ಸಣ್ಣ ಪುಟ್ಟಕ್ಕೆ ನಾ ಮನೆ ಮದ್ದು ಮಾಡ್ಕೊಂಡು ಆರಾಮಾಗಿದ್ದು ಬಿಟ್ಟು. ನಿಮ್ಮ ಆರೋಗ್ಯ ತುಂಬ ಚೊಕ್ಕವಾಗಿದೆ, ಭಾಳ ಆರೋಗ್ಯವಾಗಿದ್ದೀರಿ ನೀವು, ಭಾಳ ಲವಲವಿಕೆಯಿಂದ ಇದ್ದೀರಿ. ಇದು ಆರೋಗ್ಯದ ಒಂದು ಗುಟ್ಟು ಅಂತ ಹೇಳಬೇಕು. ಮನುಷ್ಯ ಮಾನಸಿಕವಾಗಿ ಸದೃಢನಾಗಿ ಒಂದು ಸ್ಥಳಕ್ಕೆ ತಂಪಾಡಿಗೆ ತಾವು ಬರೋದು ಹೋಗೋದು ಮಾಡ್ತಾ ಹೋದರೆ ಅದು ಆರೋಗ್ಯವಂತ ಮನುಷ್ಯನ ಲಕ್ಷಣ. ಇಲ್ಲಾಂದರೆ ವಯಸ್ಸಾಗಿದೆ ಲೀಲಾವತಿಯರಿಗೆ ಇನ್ನೊಬ್ರು ಯಾರೋ ಕರ್ಕೊಂಬರ್ಬೇಕು ಅಂತಂತಿಲ್ಲ. ನಿಮ್ಮ ಪಾಡಿಗೆ ನೀವು ಭಾಳ ಧೈರ್ಯವಾಗಿ ಆಕಾಶವಾಣಿಗೆ ಬಂದಿದ್ದೀರಿ. ಹೀಗೆ ಆಕಾಶವಾಣಿಗೆ ಬರಲಿಕ್ಕೆ ಏನು ಕಾರಣ ಇತ್ತು? ಯಾವ ಕಾರ್ಯಕ್ರಮ ಕೊಡಲಿಕ್ಕೆ ಶುರು ಮಾಡಿದಿರಿ ನೀವು ಮೊದಲು? ನನಗೆ ಆಕಾಶವಾಣಿ ಈ ಕ್ಷೇತ್ರ ಪುಣ್ಯಕ್ಷೇತ್ರ ನನ್ನ ಪಾಲಿಗೆ ಆಯ್ತಾ. ಹಿಂದೆ ಜ್ಯೋತ್ಸ್ನಾ ಕಾಮತ್ ಮೇಡಮ್ ಅವರು ಇಲ್ಲಿ ಡೈರೆಕ್ಟರ್ ಆಗಿದ್ದಾಗ ನಾನು ಒಂದು ಸಣ್ಣ ಕತೆ ಬರೆದು ಪೋಸ್ಟ್ ಮಾಡಿದಾಗ ನಿಮ್ಮ ಕತೆ ಆಯ್ಕೆ ಆಗಿದೆ ಬನ್ನಿ ಅಂತ ನಿಮ್ಮಿಂದ ಒಂದು ಲೆಟರ್ ಬಂತು. ನನಗೆಷ್ಟು ಆಶ್ಚರ್ಯ ಅಂದರೆ ನಾನು ಬರಿಬಲ್ಲೆನಾ. ನಂತರದಲ್ಲಿ ಒಬ್ಬೊಬ್ಬರೇ ಮೇಡಮ್ ಅವರು, ನಮ್ಮ KS ನಿರ್ಮಲಾದೇವಿ ಮೇಡಮ್ ಬಂದರು, ಆ ನಂತರ ನಿರ್ಮಲಾ ಎಲಿಗಾರ್ ಕೆಲವು ಕಾಲ ಇದ್ದರು ಇಲ್ಲಿ, ಇಂದುಬಾಯಿ ರಮೇಶ್ ಮೇಡಮ್ ಅವರು ಇದ್ದರು. ಅವರು ಎಲ್ಲ ಕಾಲದಲ್ಲಿ ನಾನು ಕಾರ್ಯಕ್ರಮ ಕೊಟ್ಟವಳೆ. ಇನ್ನೊಂದು ಏನು ಅಂದರೆ ಹವ್ಯಾಸವಾಗಿ ಹೊಲಿಗೆಯನ್ನು ತಗೊಂಡೆ. 3 ಮಕ್ಕಳು ದೊಡ್ಡವರಾಗಿ ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ನಾನು ಎಕ್ಸಾಮ್ ತಗೊಂಡೆ, ಹೊಲಿಗೆ ಎಕ್ಸಾಮ್ ತಗೊಂಡು ಅದರಲ್ಲಿ ಫಸ್ಟ್ ಪಾಸಾಗಿ ಮನೇಲಿ 4 ಮಷಿನ್ ಇಟ್ಕೊಂಡು ನಾನು ಟೈಲರಿಂಗ್ ಕ್ಲಾಸ್ ಶುರು ಮಾಡಿದೆ. ಜೊತೆಗೆ ವರ್ಷಕ್ಕೆ 16 ಮಕ್ಕಳಿಗೆ ಎಕ್ಸಾಮ್ ಕಟ್ಟಿಸ್ತಿದ್ದೆ. ಶ್ರೀರಾಮ್ಪುರಲ್ಲೇ ಇದ್ದಾಗ ಶಾರದಾ ಸಮಾಜ ಅಂತ ಒಂದು ಸಮಾಜ ಇದೆ, ಅಲ್ಲಿ ಮೇಡಮ್ ಕೇಳ್ಕೊಂಡು ಅಲ್ಲಿ 10-20 ಮಷೀನ್ ಸುಮ್ಮನೆ ಬಿದ್ದಿದ್ದು. ಮೇಡಮ್ ನಾನು ಕ್ಲಾಸ್ ಮಾಡ್ತೀನಿ, ಭಾಳ ದೊಡ್ಡ ಮನುಷ್ಯರು ಭಾಗ್ಯಲಕ್ಷ್ಮಿ ಅಂತ ದೇವಯ್ಯ ಅವ್ರ ಮಗಳವರು ಮಾಡಿ ಅಂತಂದರು. ಅಲ್ಲಿ ನಾನು ಪ್ರತಿ ವರ್ಷ 60-70 ಮಕ್ಕಳಿಗೆ ಎಕ್ಸಾಮ್ ಕಟ್ಟಿಸ್ತಿದ್ದೆ. ಸರ್ಟಿಫಿಕೇಟಿಂದ ಎಷ್ಟು ಜನಕ್ಕೆ ಕೆಲಸಕ್ಕೆ ಅನುಕೂಲ ಆಯಿತು ಅಂದರೆ ಸಂತೋಷದ ಕ್ಷಣಗಳವೆಲ್ಲ. ಅಲ್ಲಿ ಹೊಲಿಗೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ಮನೋರಂಜನೆ ಬೇಕಿತ್ತಲ್ಲ,
ರೇಡಿಯೋ ಕೇಳ್ತಿದ್ರಾ? ಕೇಳ್ತಿದ್ದೆ. ನನ್ನಲ್ಲಿ ಯಾವಾಗಲೂ ಒಂದು ಟೈಮನ್ನು ನಾನು ಎಷ್ಟು ಸದ್ವಿನಿಯೋಗ ಮಾಡ್ತೀನಿ ಅಂದರೆ, ರೇಡಿಯೋ ಕೇಳ್ತಾನೆ ನನಗೆ ಈ ಟೈಮ್ ಬಂತು, ಇದಾಯಿತು, ಚಿಂತನೆ ಬಂತು, ಇಷ್ಟಾಗಿದ್ದು ಮುಗಿಬೇಕು. ಯಾಕಂತೀರಾ, ನನಗೆ ಸಹಾಯಕ್ಕಂತ ಯಾರು ಇರಲಿಲ್ಲ. ನೀವೇ ಮಾಡ್ತಿದ್ರಿ? ಹೌದು. ಅಂದರೆ ಆ ರೇಡಿಯೋ ನಿಮಗೆ ಸಮಯದ ಸಾಥು. ಎಷ್ಟಾಯ್ತು ಗಂಟೆ, ಬೇಗ ಬೇಗ ಕೆಲಸ ಮುಗಿಬೇಕು. ಅಷ್ಟಿಷ್ಟಲ್ಲ, ಒಂದೇ ಮಾತರಂ ಶುರು ಆಗೋ ಹೊತ್ತಿಗೆ ನಾನು ಸ್ನಾನ ಮುಗಿದಿರ್ಬೇಕು. ಯಾಕಂದರೆ 7:45 ನಮ್ಮ ಮನೆಯವ್ರಿಗೆ ಕ್ಯಾರಿಯರ್ ಕಟ್ಟಬೇಕಿತ್ತು. ಟೈಮಿನ ಸದ್ವಿನಿಯೋಗ ಅಂದರೆ 10:30 ಇಂದ 12 ತನಕ ನಾನು ಟೈಲರಿಂಗ್ ಕ್ಲಾಸ್ ಮಾಡುವೆ. 4 ಜನ ಬರ್ತಿದ್ರು. ಅದೇ ಈಗ ಆಕಾಶವಾಣಿನಲ್ಲಿ ಈಗ ಚಿಂತನ ಕಾರ್ಯಕ್ರಮನೂ ಕೂಡ ಕೇಳ್ತಿದ್ದೆ ಅಂದ್ರಲ್ಲ? ಹೌದು. ಚಿಂತನ ಕಾರ್ಯಕ್ರಮ ಕೇಳ್ತಾ ಅದರಲ್ಲಿ ಭಾಗವಹಿಸಬೇಕು ಅಂತ ಏನಾರು ಅನಿಸ್ತಾ? ಸರ್, ಇಲ್ಲಿ ಒಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ತಾಯಿಗಳು ಹಾಕಿದ ಮಾರ್ಗದರ್ಶನ ಇದಕ್ಕೆ ಕಾರಣ. ಆಮೇಲೆ ನಮ್ಮ ಮನೆಯಲ್ಲಿ ಆಧ್ಯಾತ್ಮಿಕ ವಾತಾವರಣ ತುಂಬ ಇತ್ತು. ಈ ಚಿಂತನ ಕಾರ್ಯಕ್ರಮಗಳೆಲ್ಲನೂ ಬದುಕಿಗೆ ತುಂಬ ಹತ್ತಿರವಾದಂಥ ಕಾರ್ಯಕ್ರಮಗಳು. ನಾವೇನು ಅಳವಡಿಸ್ಕೋಬೇಕು, ಒಬ್ಬೊಬ್ಬರ ಚಿಂತನೆಗಳು. ಒಂದಿನ ರಾಜರತ್ನಂ ಸರ್ ಬರೋರು, ಮತ್ತೊಂದು ದಿನ ನಮ್ಮ GS ಶಿವರುದ್ರಪ್ಪನವರು. ಎಲ್ಲ ದೊಡ್ಡ ದೊಡ್ಡವರಿಗೆ ನೋಡಿದ್ವೋ ಬಿಟ್ಟಿವೋ ಅವ್ರ ಧ್ವನಿ ಕೇಳಿ ನಾವು ಪಾವನರಾದೆವು. ಆ ಥರ ಅದು ಪ್ರಭಾವಕ್ಕೆ ಒಳಗಾದ್ರಿ? ಹೌದು ಹೌದು ಹೌದು. ಚಿಂತನವನ್ನು ಬಹುತೇಕ ಎಲ್ಲ ರೇಡಿಯೋ ಶ್ರೋತೃಗಳು ಬಹಳ ಇಷ್ಟಪಡ್ತಾರೆ. ಹೌದು. ಯಾವಾಗಾದ್ರೂ ಒಮ್ಮೆ ರೇಡಿಯೋ ಕೇಳೋರು ಕೂಡ ಚಿಂತನ ನಾವು ತುಂಬ ಕೇಳ್ತೀವಿ ಅಂತಲೂ ಹೇಳ್ತಾರೆ. ಹೌದು. ನೀವು ಕಾರ್ಯಕ್ರಮ ಕೊಟ್ರ ಚಿಂತನ ಕಾರ್ಯಕ್ರಮ ಕೊಟ್ಟೆ, ಸುಮಾರು ಕಾರ್ಯಕ್ರಮ ಕೊಟ್ಟಿದೆ. ಹೌದಲ್ಲ? ಆಮೇಲೆ FM ಇದರಲ್ಲಿ ಜೇನಹನಿ ಅಂತ ಒಂದು ಬರ್ತಿತ್ತು, 2 ನಿಮಿಷ, ಅದು ಕೂಡ ಜೇನಹನಿ ಕೂಡ ಕೊಟ್ರ. ಈಗ ಇಲ್ಲಿ ಮುಖ್ಯವಾಹಿನಿ ಮತ್ತೆ FM ರೇನ್ಬೋ, ವಿವಿಧ ಭಾರತಿ, ಈ ಎಲ್ಲ ಚಾನೆಲ್ಗಳನ್ನು, ವಾಹಿನಿಗಳನ್ನು ಕೇಳ್ತಿದ್ರಾ ನೀವು? ಹೌದು. ಇಡೀ ದಿನ ನನಗೆ ಸಂಗಾತಿ ಅಂದರೆ ರೇಡಿಯೋನೇ. ಜೊತೆಗೆ ವನಿತಾ ವಿಹಾರ ನಾನು ಬಿಡದೇ ಕೇಳ್ತಿದ್ದೆ. ನನ್ನದೇ ಆದ ಒಂದು ಭಜನಾ ಮಂಡಳಿ ಇದೆ, ಶ್ರೀಕೃಷ್ಣ ಲೀಲಾ ಭಜನಾ ಮಂಡಳಿ ಅಂತ, ಮಂತ್ರಾಲಯದಿಂದ ರಿಜಿಸ್ಟರ್ ಆಗಿರೋದು. ನಮಗೆ ಯಾವುದಕ್ಕೂ ಪ್ರಿಫರೆನ್ಸ್ ಕೊಡ್ತಾರೆ, ಕರೀತಾರೆ, ಭಾಗವಹಿಸ್ತೀವಿ. ಆ ಒಂದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಮ್ಮ ಸದಸ್ಯರನ್ನು ಒಳಗೊಂಡಂಥ ಸುಮಾರು ಕಾರ್ಯಕ್ರಮ ವನಿತಾ ವಿಹಾರ ಇಲ್ಲಿಂದ ಕೊಟ್ಟಿವಿ. ಆಮೇಲೆ ಆ ವನಿತಾ ವಿಹಾರಗಳೆಲ್ಲನೂ ಹರಿದಾಸರಿಗೆ ಸಂಬಂಧಪಟ್ಟವೆ, ಲೌಕಿಕವಾಗಿ ಯಾವುದೂ ಇಲ್ಲ. ಎಳವನಕಟ್ಟಿ ಭೀಮವ್ವನವರಾಯಿತು, ನಮ್ಮ ಗಿರಿಯಮ್ಮನವರಾಯಿತು, ಎಲ್ಲ ದಾಸ ಚತುಷ್ಟಯರ ಕುರಿತಾಗಿ ಯಾರ್ಯಾರಿದ್ದಾರೆ ಎಲ್ಲರ ಬಗ್ಗೆ ಹುಡುಕಿ ಕಾರ್ಯಕ್ರಮ ಕೊಟ್ಟಿದ್ದು ನನಗೆ ತುಂಬ ಧನ್ಯತೆ ಕೊಡುತ್ತೆ. ವನಿತಾ ವಿಹಾರ ಕಾರ್ಯಕ್ರಮಕ್ಕಾಗಿ ಒಂದು ತಯಾರಿ ಮಾಡಬೇಕಂತಂದ್ರೆ ಸದಸ್ಯರೆಲ್ಲ ಸೇರಿಕೊಂಡು ನಿಮ್ಮ ನೇತೃತ್ವದಲ್ಲಿ ಒಂದು ಚರ್ಚೆ ಮಾಡ್ತಿದ್ರಿ ನೀವು, ಅಲ್ವಾ? ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೇಳ್ತಿದ್ರಿ ನೀವು, ಬೇರೆ ವನಿತಾ ವಿಹಾರಗಳು. ಹಿಂಗೆ ಕೇಳುವಾಗ ಒಂದು ಈ ಥರದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ರಿಪಿಟೇಷನ್ ಆಗಬಾರ್ದು. ನೋಡಿ, ಮಂಡಳಿಯವರು ನಾವು ಪದೇ ಪದೇ ಬರ್ತೀವಿ, ಯಾವತ್ತೂ ವಿನೂತನ ಕಾರ್ಯಕ್ರಮ ಆಗಿರಬೇಕು ಅಂತ ಹೇಳಿ. ಒಬ್ಬೊಬ್ಬ ಹರಿದಾಸರಾಗಲಿ ಅವರು ವಿನೂತನವೇ, ಯಾವತ್ತೂ ಅದು ರಿಪೀಟ್ ಆಗೋ ಚಾನ್ಸೇ ಇಲ್ಲ. ಒಬ್ಬೊಬ್ಬರ ಬದುಕು ಒಂದೊಂದು ಥರ ಇರೋದ್ರಿಂದ ಬರವಣಿಗೆ ಚೆನ್ನಾಗಿರಬೇಕು, ಸತ್ವ ಇರಬೇಕು. ಏನೇ ಒಂದು ಗಳಿಗೆ ನಾವು ಒಂದು ವಿಷಯ ತಿಳಿಸಿದರೆ ಅದು ಶ್ರೋತೃಗಳ ಕಿವಿಗೆ ಹೌದು ಅನ್ನೋ ಥರ ಇರಬೇಕು. ಇದು ನನ್ನ ರೀತಿ. ಈಗ ವನಿತಾ ವಿಹಾರ, ಚಿಂತನ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ಕಿವಿಗೆ ತಾಗ್ತಿದ್ವು. ಹೌದು. ಇನ್ನು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ತುಂಬಾ ಇಷ್ಟ ಆಗಿರ್ಬೋದು ನಿಮಗೆ. ಈಗ ನಾಟಕಗಳು ಪ್ರಸಾರ ಆಗ್ತಿದ್ವು, ಸಂಗೀತ ಕಾರ್ಯಕ್ರಮ ಪ್ರಸಾರ ಆಗ್ತಿದ್ವು. ವಿಶೇಷವಾಗಿ ಎಲ್ಲರಿಗೆ ಇಷ್ಟ ಆಗೋದಂದ್ರೆ ಚಿತ್ರಗೀತೆಗಳಂತೂ ಆವಾಗ ಒಂಥರ ಗೋಲ್ಡನ್ ಏಜ್ ಅನ್ಬೇಕು. ರಾಜ್ಕುಮಾರ್ ಅವರು ಹಾಡಿದ ಹಾಡುಗಳು ಕೇಳ್ತಿದ್ವಿ. ಜೊತೆಗೆ ಭಾನುವಾರಕ್ಕೊಮ್ಮೆ ಸಿನಿಮಾದಿಂದ ಒಂದು ಧ್ವನಿವಾಹಿನಿ ಬರ್ತಿತ್ತು. ಅದು ನಮಗೆ ಎಷ್ಟು ತೃಪ್ತಿ ತರ್ತಿತ್ತು ಅಂದರೆ ಸಿನಿಮಾ ನೋಡಿ ಬಂದಷ್ಟೇ ಖುಷಿ ಪಡ್ತಿದ್ವಿ. ಈಗ ಮನೆಯಲ್ಲಿ ರೇಡಿಯೋ ಇದೆಯಾ? ಹಳೆ ಕಾಲದ ರೇಡಿಯೋನ ಇಟ್ಕೊಂಡಿದ್ದೀರಾ? ಇದೆ. ಅದು ಕೆಟ್ಟೋದ್ರೆ ಕೆಡೋ ಚಾನ್ಸಸ್ ಭಾಳ ಕಡಿಮೆ. ಅಷ್ಟು ವಿಶ್ವಾಸ ನೀವು ರೇಡಿಯೋ ಅಂದ್ರೆ ಅವಿನಾಭಾವ ಸಂಬಂಧ ಏನು ಕೆಡಂಗಿಲ್ಲ ಅಂತ ಇಲ್ಲ. ಅಕಸ್ಮಾತ್ ಕೆಟ್ಟರು ಕೂಡ ಕೈಯಲ್ಲಿ ಮೊಬೈಲ್ ಇದೆ, ಮೊಬೈಲಲ್ಲಿ ರೇಡಿಯೋ ಬರುತ್ತೆ. ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ತಾಂತ್ರಿಕವಾಗಿ ನಾವು ಬದಲಾವಣೆ ಆದಂಗೆ ಆಯಾ ಕಾಲಮಾನಕ್ಕೆ ನಾವು ಒಗ್ಗಬೇಕಾಗತ್ತೆ, ಹೊಂದಾಣಿಕೆ ಮಾಡ್ಕೋಬೇಕು. ಏನಿದೆ ತಂತ್ರಜ್ಞಾನ ಅದನ್ನು ನಮ್ಮದನ್ನಾಗಿ ಮಾಡ್ಕೋಬೇಕು, ಅಲ್ವಾ? ಈಗ ಟೈಪ್ ರೈಟರ್ಗಳು ಮೊದಲಿದ್ವು, ಈಗ ಟೈಪ್ ರೈಟರ್ಗಳೇ ಇಲ್ಲ, ಕಂಪ್ಯೂಟರ್ನಲ್ಲಿ ಎಲ್ಲ ಮಾಡ್ತೀವಿ. ರೇಡಿಯೋ ಕಾರ್ಯಕ್ರಮವನ್ನು ನಾವು ರೇಡಿಯೋದೊಳಗನೆ ಕೇಳಿದರೆ ಚಂದ ಅಂತ ಹೇಳ್ತಾರೆ. ನೀವೆಲ್ಲ ನಿಮ್ಮಂಥವ್ರು ಹಿರಿಯರೆಲ್ಲ ಹೇಳ್ತಾರೆ. ಮತ್ತು ಈಗ ಹೀಗೆ ಬರ್ತಿದ್ರಿ, ಆಕಾಶವಾಣಿಗೆ ಭೇಟಿ ಕೊಡ್ತಿದ್ರಿ, ಇಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಜೊತೆಗೆ ಒಂದು ಸಂಬಂಧ. ಎಷ್ಟು ವರ್ಷ ಆಯಿತು ಆಕಾಶವಾಣಿಗೆ ಬರೋದನ್ನು ನಿಲ್ಲಿಸಿ? ಈಗ ಒಂದು 5-6 ವರ್ಷದಿಂದ, ಕರೋನಾ ಪೂರ್ವದಿಂದ ಬಂದಿಲ್ಲ ನೋಡ್ರಿ.
ಕರೋನಾ ಪೂರ್ವದಿಂದ ಬಂದಿಲ್ಲ. ಅದು ನನಗೂ ಆಕಾಶವಾಣಿಗೂ 40 ವರ್ಷಕ್ಕೆ ಮೇಲ್ಪಟ್ಟ ಸಂಬಂಧ ಇದೆ ಅಂತ. ಈಗ ತಮ್ಮದು ಊರು ಗುಲ್ಬರ್ಗ ಅಂತ ಹೇಳಿದ್ರಿ. ಆ ಕಡೆ ನೀವು ಗುಲ್ಬರ್ಗಕ್ಕೆ ಹೋದಾಗ ಅಲ್ಲಿ ರೇಡಿಯೋ ಕೇಳ್ತಿದ್ದೆ, ಆದರೆ ನಾನು ಊರಿಗೆ ಹೋಗೋದು ಭಾಳ ಅಪರೂಪ. ಒಂದು ಬೇಸಿಗೆ ರಜಾ, ಅಲ್ಲಿ ಬಿಸಿಲಿಗೆ ನನ್ನ ಮಕ್ಕಳಿಗೆ ಭಾಳ ಕಷ್ಟ ಆಗ್ತಿತ್ತು, ಹೀಗಾಗಿ ಭಾಳ ಅಪರೂಪ. ಈಗ ತವ್ರ ಮನೆ ತಾನೇ ಗುಲ್ಬರ್ಗ ನಿಮ್ದು? ಹೌದು. ಆ ಕಡೆ ಹೋದಾಗ ಇಲ್ಲಿ ಹೆಂಗೆ ಕಾರ್ಯಕ್ರಮ ಬರ್ತಾವಂತ ಹೇಳಿ ಒಂದು ಕುತೂಹಲ ಇರುತ್ತೆ ನೋಡಿ. ಇಲ್ಲ, ನಾನು ಅಲ್ಲಿ ಕಾರ್ಯಕ್ರಮ ಕೇಳಿಲ್ಲ. ನನಗೆ ಬೆಂಗಳೂರು ಆಕಾಶವಾಣಿ ಅಂದ್ರೆ ಅತ್ಯಂತ ಪ್ರಿಯವಾದ ಆಕಾಶವಾಣಿ. ಈಗ ಪ್ರದೇಶ ಸಮಾಚಾರ ಕೇಳ್ತಿದ್ರಿ ಬೆಳಗಿನ ಹೊತ್ತು, ಸಂಜೆ ಹೊತ್ತು ಪ್ರದೇಶ ಸಮಾಚಾರ ಕೂಡ ಕೇಳ್ತಿದ್ರಿ. ಹೌದು. ವಾರ್ತೆಗಳನ್ನ ಕೇಳ್ತಿದ್ರಿ. ಕೂತಲ್ಲೇ ಜಗತ್ತಿನ ಎಲ್ಲಾ ವಿದ್ಯಮಾನಗಳು ನಿಮ್ಮ ಹತ್ರ ತಲುಪ್ತಿದ್ವು. ಹೌದು. ಈ ಮನರಂಜನೆ, ಮಾಹಿತಿ ಮತ್ತು ಶಿಕ್ಷಣ, ಈ 3 ಉದ್ದೇಶಗಳು ನಮ್ಮ ಆಕಾಶವಾಣಿದು. ನಿಮಗೆ ಹೇಗೆ ಬಹಳ ಮಹತ್ವ ಇವು? ಉಳಿದವರಿಗೂ ಕೂಡ ಏನು ಹೇಳ ಬಯಸ್ತೀರಿ ನೀವು ಅಂತ? ನೀವು ಹೇಳ್ದಂಗೆ ಮನೋರಂಜನೆಗೆ ನಾವು ಎಲ್ಲೂ ಹೊರಗೆ ಹೋಗ್ಬೇಕಾಗಿರ್ಲಿಲ್ಲ. ಮನೆಯಲ್ಲೇ ಕೆಲಸ ಮಾಡ್ತಾ ಕೆಲಸನೂ ಸಾಕ್ತಿತ್ತು, ಮನೋರಂಜನೆನೂ ಆಗ್ತಿತ್ತು. ವೇಳೆಯ ಉಳಿತಾಯ ತುಂಬ ಇತ್ತು. ನನಗೆ ಅದು ಸಮಾಧಾನ. ವೇಳೆ ಸಿಗಲ್ಲ ಅಂತಾರೆ ಮಹಿಳೆಯರಿಗೆ ಸಾಕಷ್ಟು ಕೆಲಸಗಳು. ಅದ್ರ ಮಧ್ಯೆ ರೇಡಿಯೋ ಕೇಳೋದಂದ್ರೆ ಒಂದು ಸವಾಲಿನ ಕೆಲಸ ಅಂತ ಅಂತಾರೆ ಕೆಲವೊಬ್ರು. ಆದರೆ ಯಾವುದೇ ಕೆಲಸಕ್ಕೆ ಧಕ್ಕೆ ಕೊಡಲಾರದಂಥದ್ದು ಒಂದೇ ಒಂದು ಮಾಧ್ಯಮ ಅಂದರೆ ರೇಡಿಯೋ. ಅದು ಯಾರಿಗೂ ತೊಂದರೆ ಕೊಡಲ್ಲ. ಹಚ್ಚಿಟ್ಟಿರ್ತೀವಿ, ಮೂಲೆಯಲ್ಲಿ ಒಂದು ಕಡೆ ಇರ್ತದೆ, ನಡೀತಾ ಇರ್ತದೆ ಅಷ್ಟೇ. ಕೆಲಸ ಮಾತ್ರ ನಿಲ್ಲಲ್ಲ. ಕೆಲಸ ನಿಲ್ಲೋದು ಯಾವುದೇ ಇದರಿಂದ? ಟಿವಿಯಿಂದ, ಮೊಬೈಲಿಂದ. ಹಾಗಾಗಿ ರೇಡಿಯೋದ ಮಹತ್ವ ಎಷ್ಟು ಮುಖ್ಯ ಅಂತ ಅನಿಸುತ್ತೆ ನಿಮಗೆ? ಅದು ಹೇಳಿ. ರೇಡಿಯೋದ ಮಹತ್ವ ಅತ್ಯಂತ ಮುಖ್ಯವಾಗಿದೆ. ನಾವು ಕೇಳ್ತಾ ಕಿವಿ ಕೇಳ್ತಾ ಇರುತ್ತೆ, ಕೈ ಕೆಲಸ ಮಾಡ್ತಾ ಇರುತ್ತೆ. ಆಯ್ತಾ, ಗಮನ ಬೇರೆ ಕಡೆ ಹೋಗೋದಿಲ್ಲ. ಕೆಲವು ಕಾರ್ಯಕ್ರಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ವೈಯಕ್ತಿಕ ಬಾಧೆಗಳನ್ನು, ಚಿಂತೆಗಳನ್ನು ಮರೆತು ರೇಡಿಯೋನ ಕೇಳ್ತೀವಿ. ಆಮೇಲೆ ಎಷ್ಟೋ ನೀತಿ ಬೋಧಕ ಇವೆ. ಬರೀ ಮನೋರಂಜನೆ ಒಂದೇ ಮದ್ದಲ್ಲ, ನೀತಿ ಬೋಧಕ ಎಷ್ಟಿದೆ. ಎಷ್ಟೊಂದು ಡಾಕ್ಟರ್ಸಿಗೆ ಕರೆಸಿ ನೀವು ಸಂದರ್ಶನಗಳನ್ನು ಮಾಡಿದ್ದೀರಾ. ನಮಗೆ ಮನೆ ಕೂತಲ್ಲೇ ನಮಗೆ ಟ್ರೀಟ್ಮೆಂಟ್ ಸಿಕ್ಕಿಬಿಡುತ್ತೆ. ಹೌದ್ರಾ? ಇಲ್ಲ, ರೇಡಿಯೋಕ್ಕೆ ಇನ್ನೊಂದು ಮಾತೇ ಇಲ್ಲ. ರೇಡಿಯೋ ಅಂದ್ರೆ ರೇಡಿಯೋ ಅಷ್ಟೇ. ಸದಾ ಕಾಲ ನಮ್ಮ ಜೊತೆಗೆ ಇರಬೇಕು, ಸದಾ ನಮ್ಮ ಜೊತೆಗಿರುವಂತಹ ಸಂಗಾತಿ ಹೌದು ರೇಡಿಯೋ. ಹೌದು. ಓದು ಇತ್ಯಾದಿ ಅನೇಕ ಹವ್ಯಾಸಗಳು ಇದ್ರೂ ಕೂಡ ರೇಡಿಯೋ ಕೇಳೋದು ಒಂಥರ ವಿಶಿಷ್ಟವಾದಂಥ ಹವ್ಯಾಸವೇ ಅನ್ಬೇಕು. ಹೌದು. ನಾನು ಬೆಳಗ್ಗೆ 6 ಗಂಟೆಗೆ ರೇಡಿಯೋ ಹಾಕಿದರೆ ಮಧ್ಯೆ ಸ್ವಲ್ಪ ಟ್ಯೂನ್ ಸಣ್ಣ ಮಾಡ್ತಿದ್ದೆ ಹೊರತು ಆಫ್ ಎಂದೂ ಮಾಡ್ತಿರ್ಲಿಲ್ಲ. ಏನಿದ್ರು ರಾತ್ರಿ 11 ಗಂಟೆಗೆ ಜೈ ಹಿಂದ್ ಅಂತ ಹೇಳೋವರೆಗೂ ಹೊತ್ತು ನಾನು ಕೇಳ್ತಾ ಇರೋದೇ ನನಗೊಂದು ಆಯ್ತು. ಕೇಳ್ತಾನೆ ಇರ್ತಿದ್ರಿ ನೀವು. SMS ಆಧಾರಿತ ಕಾರ್ಯಕ್ರಮಗಳು ಇರ್ತವೆ. ಫೋನ್ ಮೂಲಕ ಕೂಡ ನಾವು ಭಾಗವಹಿಸಬೇಕಾಗಿರುವಂತ ಕಾರ್ಯಕ್ರಮಗಳು ಇರ್ತವೆ. ಅಲ್ಲಿ ಭಾಗವಹಿಸ್ತಿದ್ರ? ನೀವು ಫೋನ್ ಮಾಡ್ತಿದ್ರ, ಕಾರ್ಯಕ್ರಮದಲ್ಲಿ ಇರ್ತಿದ್ರ ಅಂತ? ಇಲ್ಲ ಸರ್, ಮಾಡಕ್ಕಾಗಿಲ್ಲ. ಒಟ್ಟು ಕೇಳ್ತಾ. ಹಾಗೆ ನಿಮ್ಮ ಹಾಗೆ ಇದ್ದವರು ತುಂಬಾ ಜನ ಇದ್ದಾರೆ, ರೇಡಿಯೋವನ್ನ ಕೇಳ್ತಿರ್ತಾರೆ, ಆದ್ರೆ ಭಾಗವಹಿಸಕ್ಕಾಗಲ್ಲ. ಕೆಲವೊಬ್ರು ಭಾಗವಹಿಸ್ಲಿಕ್ಕೆ ಕೂತಿರ್ತಾರೆ. ಅಂದರೆ ಅವ್ರಿಗೊಂದು ಆಸಕ್ತಿ, ನಾವು ನಮ್ಮ ಮಾತು ಹೋಗಬೇಕು, ನಮ್ಮ ಅಭಿಪ್ರಾಯ ಅಲ್ಲಿ ಹೋಗಬೇಕು, ಒಂದು SMS ಮೂಲಕವಾಗಿ ಒಂದು ಪ್ರತಿಕ್ರಿಯೆ ಹೋಗಬೇಕು ಅಂಥೇಳಿ ಇರ್ತಾರೆ. ಹಾಗಾಗಿ 90%ಗಿಂತ ಹೆಚ್ಚಿನ ಜನ ಎಲ್ಲ ರೇಡಿಯೋವನ್ನು ಕೇಳಿ ಖುಷಿಪಟ್ಟು ಅದ್ರ ಬಗ್ಗೆ ಒಂದು ದೊಡ್ಡ ಅಭಿಮಾನ ಇಟ್ಕೊಂಡಿದ್ದಾರೆ. ಆ ಕ್ಯಾಟಗರಿಯಲ್ಲಿ ಬರೋದು. ಹೌದು. ಮೊಬೈಲು ಇತ್ತೀಚೆಗೆ ಬಂದಿರೋದು, ಅದರಿಂದ ನಾನು ಸುದ್ದಿಗಳನ್ನು ವರ್ಗಾಯಿಸೋದಾಗ್ಲಿ, ಮತ್ತು ಲೆಟರ್ ಬರೀತಿದ್ದೆ ನಾನು. 15 ಪೈಸಾದ ಒಂದು ಕಾರ್ಡ್ ತಗೊಂಡು ಇಂಥವ್ರ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಮೂಡಿ ಬಂತು. ಜೊತೆಗೆ ನಮ್ಮ ವಠಾರದಾಗಿರೋ ಎಲ್ಲ ಮಕ್ಕಳಿಗೂ ಕರಿತಿದ್ದೆ, ಬನ್ರೋ ಕೇಳ್ರಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಆಕಾಶವಾಣಿಗೆ. ಅವಕ್ಕೊಂದು ಸ್ವಲ್ಪ ಆಶೆ ಹಚ್ಚಿಬಿಟ್ರೆ ಕರ್ಕೊಂಡು ಹೋಗ್ತಾರೆ. ಮೊದಲು ಕೇಳ್ರಿ ಹೆಂಗಿದೆ ಅಂತ ನೋಡ್ರಿ, ಇದ್ರಂಗೆ ನೀವು ಕೂಡ ಭಾಗವಹಿಸ್ರಿ ಅಂತ ಹೇಳ್ತಿದ್ರಿ. ಹೌದು. ಎಷ್ಟು ಮಕ್ಕಳಿಗೆ ನಾನು ಕರ್ಕೊಂಡು ಬಂದೀನಿ ಅಂದ್ರೆ ಲೆಕ್ಕವೇ ಇಲ್ಲ. ಮಕ್ಕಳನ್ನು ಕರ್ಕೊಂಡ್ ಬಂದಿರಿ, ಮಹಿಳೆಯರನ್ನು ಕರ್ಕೊಂಡ್ ಬಂದಿರಿ. ಹೌದು. ನಮ್ಮ ಹಾದಿ ಬೀದಿ ಮಕ್ಕಳೆಲ್ಲ ಇವತ್ತು ನೆನೆಸ್ತಾರ. ಅವರೆಲ್ಲ ಈಗ ಎಷ್ಟು ದೊಡ್ಡವರಾಗ್ಯಾರ. ಈ ಆಂಟಿ ನಮ್ಗೆ ಆಕಾಶವಾಣಿಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ಕೊತಾರೆ. ಹೀಗೆ ಆಕಾಶವಾಣಿಗೆ ಒಂದು ಒಳ್ಳೆ ಒಡನಾಟ, ಸಂಬಂಧ ಇಟ್ಕೊಂಡು ಈ ನಿಮ್ಮ ವಯಸ್ಸಲ್ಲೂ ಕೂಡ ಒಂದು ಒಳ್ಳೆ ಉತ್ಸಾಹ ಇಟ್ಕೊಂಡು ನಾನು ಹೋಗ್ತಿದ್ದದ್ದು ಆಕಾಶವಾಣಿ, ನಾನು ಕೇಳ್ತಿದ್ದ ಆಕಾಶವಾಣಿಗೆ ಅಂತೇಳಿ ನೀವು ಮತ್ತೆ ಇಲ್ಲಿ ಬಂದ್ರಿ. ನಮ್ಮ ಕೇಳುಗರ ಜೊತೆಗೆ ಒಂದು ಮುಖಾಮುಖಿ ಮಾತಿನಲ್ಲಿ ನೀವು ಕೂಡ ಸಿಕ್ಕಿದ್ದೀರಿ ಅಂತ ಹೇಳಿ ನಾವು ಭಾವಿಸೋಣ. ನಿಮಗೆ ಒಳ್ಳೇದಾಗ್ಲಿ. ನಮ್ಮನ್ನು ಗುರುತಿಸಿ ಇಲ್ಲಿವರೆಗೂ ಕರೆದು ನೀವು ನನ್ನನ್ನು ಮಾತಾಡಿಸಿದ್ದೇ ನನಗೆ ಬಹಳ ಸಂತೋಷ. ನಮಸ್ಕಾರ. ನಮಸ್ಕಾರ ಸರ್. ಆಕಾಶವಾಣಿಯಲ್ಲಿ ಕಾರ್ಯಕ್ರಮಗಳನ್ನು ನೀಡುವ ಲೀಲಾವತಿ ಕೆ ಕುಲಕರ್ಣಿ ಅವರೊಂದಿಗೆ ಮಾತುಕತೆಯನ್ನ ಕೇಳಿದ್ರಿ. ನಡೆಸಿಕೊಟ್ಟವರು ಜಾಂಪಣ್ಣ ಆಶಿಹಾಳ್. ನಿನ್ನ ಕಂಡಾಗ ಸಂತೋಷವೇನು. ಇದುವರೆಗೂ
ಆಕಾಶವಾಣಿಯ 90 ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶ ಬುಟ್ಟಿ ಕೇಳಿದಿರಿ.